ಅಡ್ಬಿದ್ದೆ ಸಾವುಕಾರೆ ಬಾ. ಇವತ್ತು ಬಡ್ಡಿಯನ್ನು ನಾನು ಜಮಾ ಮಾಡಕ್ಕೆ ಬಂದಿದ್ದೀನಿ. ಮಾಧವಣ್ಣವರೇ, ನಿಮ್ಮ ಲೆಕ್ಕದ ಪುಸ್ತಕ ತೆಗೆದು ನೋಡಿ, ನನಗೆ ಇಷ್ಟ ಆಗಿದೆ. ಸುಮಾರು 506 ರೂಪಾಯಿ 50 ಪೈಸೆ ಆಗಿದೆ ಅನ್ಕೋತೀನಿ. 506 ರೂಪಾಯಿ ಅಲ್ಲಕ್ಕಲ್ಲ. ಹೌದಲ್ಲ, 506 50 ಪೈಸೆ. ಅದು 3 ತಿಂಗಳ ಹಿಂದೆ ಇತ್ತು. 3 ತಿಂಗಳಿಂದ ಬಡ್ಡಿ ಬೆಳೆಯಿಲ್ವ ಅದಕ್ಕೆ? ಬಡ್ಡಿ ಬೇರೆ ಬೆಳೆದ ಮತ್ತೆ ಎಷ್ಟಾಗಿರ್ಬೋದು? 756 ರೂಪಾಯಿ ಆಗುತ್ತೆ. ತಕ್ಕಳಪ್ಪ, 200 ರೂಪಾಯಿ ಹೆಚ್ಚಿಗೆ ಆಗೋಯ್ತಾ? ಮತ್ತೆ ಸರಿ ಸರಿ. ಅದ್ರ ಜೊತೆಗೆ ನೀನು ಮೊನ್ನೆ 20 ದಿವಸದಿಂದ ಬೇರೆ ತಗೊಂಡೋಗಿಲ್ವಾ? 25 ರೂಪಾಯಿ ಅಷ್ಟೇ ಅಲ್ವಾ? ಅದಕ್ಕೆ ಮತ್ತೆ ಬಡ್ಡಿ ಆಗಲ್ವಾ? 25 ರೂಪಾಯಿಗೂ ಬಡ್ಡಿ, ಮತ್ತೆ 25ಕ್ಕೂ ಬಡ್ಡಿ. ನಾವು ಸಾಕು ಸುಮ್ಮನೆ ಕೊಟ್ಬಿಡ್ತಾರೆ. ಚಕ್ರ ಬಡ್ಡಿನ? ಹೌದು. ಸರಿ, ಅದನ್ನು ಬಡ್ಡಿ ಕಟ್ಟಲಿಲ್ಲ. ಇಲ್ಲ, ಸುಮ್ಮನೆ ಬರೋಕ್ಕಿಲ್ಲ ಕಲ್ಲ. ಅದು ಕಟ್ತೀನಿ. ಆದ್ರೆ ಈ ಸರಿ ನಾನು ನಿನಗೆ ನಗದು ರೂಪದಲ್ಲಿ ಕೊಡಂಗಿಲ್ಲ ನೋಡಿ. ನನ್ನ ಕಿರಿ ಮಗಳು ಅದೇನೋ ಫೋನ್ ಪೇ ಅಂತ ಮೊಬೈಲ್ ಒಳಗೆ ಹಾಕ್ತಾರೆ, ಅದರಿಂದ ನಾನು ಜಮಾ ಮಾಡ್ಬಿಡ್ತೀನಿ. ಅದರಲ್ಲಿ ಕಟ್ಟಿದ್ರೆ ನನಗೂ ಲೆಕ್ಕಾಚಾರ ಗೊತ್ತಿರ್ತೈತೆ. ನಿನಗೂ ಯಾವಾಗ ಕೊಟ್ಟಿದ್ದೆ, ಎಷ್ಟು ಕೊಟ್ಟಿದ್ದೆ ಅಂತದೆಲ್ಲ ನಾನು ಅವಾಗ ಮೊಬೈಲಲ್ಲೇ ನೋಡ್ಕೋಬೋದು. ಗುಂಡ ಏನೋ ಯೂಟ್ಯೂಬ್ ಮುಂದುವರ್ಬಿಟ್ಟಿದ್ಯಾ? ಹಂಗಾದ್ರೆ ಎಬ್ಬೆಟ್ ಒತ್ತಲ್ಲ ಅನ್ನು ನೀನು. ಹಂಗಲ್ಲ ಮಾದಪ್ಪ, ಸಾಕರೆ ಕೇಳ್ತಾ ಇದ್ದೀನಪ್ಪ. ಬಹಳ ಮುಂದುವರ್ಬಿಟ್ಟವನೇ ಮಗ ನೋಡಿ. ಮತ್ತ ಅಲ್ಲ, ಈಗ ನಾವು ವಿದ್ಯಾವಂತರನ್ನು ತಿಳ್ಕೊಂಡಿದ್ದೀವಿ. ನಮ್ಮ ಭಾರತ ಸರ್ಕಾರದವರು ಮುಂದುವರೆದು ನಮಗೋಸ್ಕರ ಹಣ್ಣು ಮಾರೋರು, ತರಕಾರಿ ಮಾರೋರು, ಹೂ ಮಾರೋರು, ಬೇಸಾಯಗಾರರು, ಅದು ಒಂದು ಆದಿ ಬೀದಿ ಭಿಕ್ಷೆ ಮಾಡೋ ಭಿಕ್ಷುಕರು ಕೂಡ ಫೋನ್ ಪೇ ಮಾಡಿಬಿಟ್ಟವ್ರೆ. ಇಷ್ಟೇ ನಾವು ಉದ್ಧಾರ ಆಗೋಣ, ನಮ್ಮ ಜನ ಎಲ್ಲ ಉದ್ಧಾರ ಆಗೋಣ ಅಂತ ಇಂತಿಂಥ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರದವರು. ನಾವು 7 ದಿನ ಅಂತ ಹಿಂದುಳಿಯೋಣ ಹೇಳಿ ನಾವು ಲೆಕ್ಕಾಚಾರದಲ್ಲಿ ಮುಂದುವರಿಯಕ್ಕೆ ಬೇಡವ್ರು ಆಗುದೇ. ಇವನೇನ ಸರ್ಕಾರ ಗಿರ್ಕಾರಂತೆಲ್ಲ ಮಾತಾಡ್ತಾವ್ನೆ ನೋಡಿ. ಸರ್ಕಾರ ಲೋ ಗುಂಡ ಪರವಾಗಿಲ್ಲ, ಏನೇನೋ ತಿಳ್ಕೊಂಡ್ಬಿಟ್ಟಿದ್ಯಲ್ಲ ನೀನು. ಮರಪ್ಪಣ್ಣ, ನಾವು ಮುಂದೆ ಬರ್ತಾಗಬೇಕು ನೋಡು. ನಾವು 7 ದಿನ ಅಂತ ಹಿಂದುಳ್ಕೊಂಡಿರೋ ಹೇಳಿ. ನಮ್ಮ ಸರ್ಕಾರ ನಮ್ಗಂತಾನೆ ಮೊಬೈಲ್ನಲ್ಲಿ ಫೋನ್ ಪೇ, ಜಿ ಪೇ, ಅದರಿಂದ ಜಿ ಪೇ ಅಂದ್ರೆ ಗೂಗಲ್ ಪೇ ಅವೆಲ್ಲ ಹಾಕಿ ನಮ್ಮಂಥವ್ರಿಗೆ ಎಷ್ಟೊಂದು ಉಪಯೋಗ ಮಾಡಿಕೊಟ್ಟವ್ರೆ. ಅದನ್ನ ನಾವು ಅಳವಡಿಸ್ಕೊಬೇಕು ತಾನೆ. ಯಾರು ಹೇಳ್ಕೊಟ್ರು? ನನ್ನ ಕಿರಿ ಮಗ ಮೊಬೈಲ್ನಲ್ಲಿ ಹಾಕ್ಕೊಟ್ಟವ್ರೆ. ನಾವಂತೂ ಓದಿಲ್ಲ, ನನ್ನ ಮಕ್ಕಳು ಓದವ್ರಲ್ಲ, ಅವರು ನನ್ನ ಮೊಬೈಲ್ನಲ್ಲಿ ಹಾಕ್ಕೊಟ್ಬಿಟ್ಟವ್ರೆ. ನಮ್ಮ ಭಾರತ ಸರ್ಕಾರ ಮುಂದುವರಿಯಕ್ಕೆ ನಾವು ಇದನ್ನೆಲ್ಲ ಅಳವಡಿಸ್ಕೊಂಡು ನಾವು ಮುಂದುವರಿಯಬೇಕಾಗುದೇ. ಅಂತೂ ನಮ್ಮ ಲೆಕ್ಕಾಚಾರ ಸರಿ ಇಲ್ಲ ಅಂತ ನಮಗೆ ತಿಳಿಸ್ಕೊಡ್ಬಿಟ್ಟಾಗಲ್ಲ. ಸರಿ, ಈ ಬಡ್ಡಿ ಪೈಸೆಗೂ ಹೆಂಗೆ ಕಟ್ಟೋದು ಅಂತ ಹೊಸ ಐಡಿಯಾ ಜೊತೆ ಬಂದುಬಿಟ್ಟವನೆ ಹುಡುಗ. ಇರ್ಲಿ, ಇವನು ಮಗನ್ನು ವಿದ್ಯಾವಂತನಾಗಿ ಮಾಡಿ ದೇಶಕ್ಕೂ ಒಂದು ಒಳ್ಳೆ ಹೆಸರು ತತ್ತವನೆ. ಆಯ್ತಪ್ಪ, ನನಗೆ ಹಣ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ. ಅದು ಏನಾಗ್ಯಾದಲ್ಲಪ್ಪ, ಫೋನ್ ಪೇನ ನಾನು ಹಾಕಿಸ್ಕೊಂಡ್ಬಿಡ್ತೀನಿ. ನೀನು ಸಾಯಂಕಾಲ ಬಂದ್ಬಿಟ್ಟು ಜಮಾ ಮಾಡ್ಬಿಟ್ಟು ಹೋಗ್ಬಿಡ. ಆಯ್ತು ಮುಂದೆ ಬರೋಣ. ಸರಿಯಾಗಿ ನೋಡ್ಕೊಳ್ಳಿ. ಆಯ್ತು ಬರೋಣ. ಥ್ಯಾಂಕ್ ಯು. ಧನ್ಯವಾದಗಳು.